ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಕೊಂಡು ತುಂಬ ಒಳ್ಳೆ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ನಾನು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗೆ. ಆದರೆ ನೀವು ಯೂಟ್ಯೂಬಲ್ಲೇ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋವಂಥ ಅವಶ್ಯಕತೆ ಇಲ್ಲ, ರಿವ್ಯೂ ವಿಡಿಯೋ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ವಿಡಿಯೋ ಕೆಳಗಡೆ ನೀವು ಟ್ಯಾಗ್ ಮಾಡಿರುವಂತಹ ಪ್ರಾಡಕ್ಟ್ಗಳು ಬಂದಿರುತ್ತೆ, ಅದನ್ನು ಯಾರು ವ್ಯೂವರ್ಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಈ ರೀತಿಯಾಗಿ ಅರ್ನಿಂಗ್ಸ್ ಆಗುತ್ತೆ. ಸೊ ಆದರೆ ಈ ರೀತಿ ಅರ್ನ್ ಮಾಡಬೇಕು ಅಂತಂದರೆ ಒಂದು ಟ್ವಿಸ್ಟ್ ಇದೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ನಾನು ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ, ಓಕೆನಾ? ಮೊದಲನೇದಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಏನು ಅಂತಂದರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ಕ್ರಿಯೇಟರ್ಸ್ ಏನಿರ್ತಾರೆ ಅಂತಂದರೆ ಈ ಥರ ವೀಡಿಯೋಸ್ ಏನು ಮಾಡ್ತಾ ಇರ್ತಾರೆ ಅಂಥ ಕ್ರಿಯೇಟರ್ಸು ಬೇರೆ ಒಂದು ಕಂಪನಿ ಜೊತೆ ಸೇರಿಕೊಂಡು ಅವರ ಪ್ರಾಡಕ್ಟ್ಗಳನ್ನ ಲಿಂಕ್ ಏನಿರುತ್ತೆ ಅದನ್ನು ಶೇರ್ ಮಾಡಬೇಕಾಗತ್ತೆ. ಆ ಲಿಂಕ್ನ ಉಪಯೋಗಿಸ್ಕೊಂಡು ಬೇರೆಯವರು ಅಂದರೆ ವೀವರ್ಸು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಇಷ್ಟು % ಕಮಿಷನ್ ಅಂತ ಹೇಳ್ಬಿಟ್ಟು ಕ್ರಿಯೇಟರ್ಗೆ ಸಿಗುತ್ತೆ. ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ, ಫ್ಲಿಪ್ಕಾರ್ಟ್ ಇದೆ. ಸೊ ಈ ಥರ ಬೇರೆ ಬೇರೆ ಅಫಿಲಿಯೇಟ್ ಮಾರ್ಕೆಟಿಂಗ್ಗಳು ಇದ್ದಾವೆ. ಆದರೆ ಯೂಟ್ಯೂಬಲ್ಲೇ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಫ್ಲಿಪ್ಕಾರ್ಟು ಮತ್ತು ಮಿಂತ್ರಾ ಈ ಎಲ್ಲ ಕಂಪನಿಗಳು ಏನಿದ್ದಾವೆ ಅವು ಯೂಟ್ಯೂಬ್ ಜೊತೆ ಟೈಅಪ್ ಆಗಿದ್ದಾವೆ. ಸೊ ಅಲ್ಲಿನ ಪ್ರಾಡಕ್ಟ್ಗಳನ್ನ ನೀವು ಯೂಟ್ಯೂಬಲ್ಲೇ ಲಿಂಕ್ನ ಶೇರ್ ಮಾಡಿಬಿಟ್ಟು ನೀವು ಒಂದು ಮಾರ್ಕೆಟಿಂಗ್ನ ಮಾಡಬೇಕಾಗತ್ತೆ, ಓಕೆನಾ? ಸೊ ಇದನ್ನು ಯಾವ ರೀತಿಯಾಗಿ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮದೇ ಆದಂತಹ ಪ್ರಾಡಕ್ಟ್ಸ್ಗಳನ್ನೂ ಕೂಡ ನೀವಿಲ್ಲಿ ಸೇಲ್ ಮಾಡ್ಬೋದು, ಓಕೆನಾ? ನೀವು ಓನಾಗಿ ಯಾವುದೋ ಒಂದು ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕೂಡ ಸೇಲ್ ಮಾಡ್ಬೋದು. ಈ ರೀತಿಯಾಗಿ ಬೇರೆ ಕಂಪನಿಗಳು ಫ್ಲಿಪ್ಕಾರ್ಟು, ಮಿಂತ್ರಾ, ನೈಕ್ ಈ ಕಂಪನಿಗಳ ಒಂದು ಪ್ರಾಡಕ್ಟ್ಗಳನ್ನು ಕೂಡ ನೀವು ಇಲ್ಲಿ ಸೇಲ್ ಮಾಡ್ಬೋದು, ಓಕೆನಾ? ಇಲ್ಲಿ ಲಿಂಕ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬೇರೆ ಈಗ ಫ್ಲಿಪ್ಕಾರ್ಟು ಸಪ್ರೇಟಾಗಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ಮೀಶೋದು ಸಪ್ರೇಟಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಆ ಒಂದು ಪ್ರಾಡಕ್ಟ್ನ ತೊಗೊಂಬಿಟ್ಟು ಅದರ ರಿವ್ಯೂನ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ರಿವ್ಯೂನ ನೀವು ಫೋಟೋ ಮುಖಾಂತರ ಆದರೂ ಕೊಡಬೇಕಾಗತ್ತೆ. ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡಬೇಕಾಗತ್ತೆ ನೀವು. ಆದರೆ ಇಲ್ಲಿ ಅದರ ಅವಶ್ಯಕತೆ ಬರೋದಿಲ್ಲ, ಓಕೆನಾ? ನೀವು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕುವಂಥದ್ದು ಅದೆಲ್ಲನೂ ಕೂಡ ಬೇಕಾಗಿಲ್ಲ. ನಿಮ್ಮ ವಿಡಿಯೋ ಕೆಳಗಡೆ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಬರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಕ್ಲಿಕ್ ಮಾಡಿ ವ್ಯೂವರ್ಸು ತೊಗೊಂಡ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು % ಕಮಿಷನ್ ನಿಮಗೆ ಸಿಗುತ್ತೆ ಈ ಒಂದು ಪ್ರಾಡಕ್ಟ್ ಸೇಲ್ ಆದರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಅರ್ನಿಂಗ್ಸ್ ಏನಿರುತ್ತೆ ನಿಮಗೆ ಯೂಟ್ಯೂಬಿಂದ ಬರೋವಂಥ ಅರ್ನಿಂಗ್ಸ್ ಜೊತೆಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆ್ಯಡ್ಸಿಂದ ಅರ್ನ್ ಮಾಡೋದ್ರ ಜೊತೆಗೆ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಕೂಡ ಅರ್ನ್ ಮಾಡ್ಬೋದು. ಒಂದು ಇನ್ನೊಂದು ವೇ ಆಫ್ ಅರ್ನಿಂಗ್ ಇದು ನಿಮಗೆ ಆಗುತ್ತೆ, ಓಕೆನಾ? ಸೊ ಈ ಒಂದು ಶಾಪಿಂಗ್ ಅನ್ನೋ ಒಂದು ಆಪ್ಷನ್ನು ನಿಮ್ಮ ಅರ್ನ್ ಆಪ್ಷನ್ ಇದೆಯಲ್ಲ YT ಸ್ಟುಡಿಯೋದಲ್ಲಿ, ಆ ಅರ್ನ್ ಆಪ್ಷನ್ನಲ್ಲಿ ಶಾಪಿಂಗ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನು ಟರ್ನ್ ಆನ್ ಮಾಡ್ಕೊಳ್ಬೇಕಾಗತ್ತೆ. ಟರ್ನ್ ಆನ್ ಮಾಡಿಬಿಟ್ಟು ಅದರಲ್ಲಿ ಇರುವಂಥ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಸೆಟಪ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಶಾಪಿಂಗ್ ಅನ್ನೋ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಲಾಸ್ಟಲ್ಲಿ ಅರ್ನ್ ಆಪ್ಷನ್ ಇದೆಯಲ್ಲ, ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ಸ್ಕ್ರೋಲ್ ಮಾಡಿಕೊಂಡು ಹೋಗಿ ಶಾಪಿಂಗ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜಾಯಿನ್ ಅಫಿಲಿಯೇಟ್ ಪ್ರೋಗ್ರಾಮು ಕನೆಕ್ಟ್ ಯುವರ್ ಸ್ಟೋರ್ ಅಂತ ಇದೆ. ನೀವು ಜಾಯಿನ್ ಅಫಿಲಿಯೇಟ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ? ಶೇರ್ ಪ್ರಾಡಕ್ಟ್ಸ್ ಆನ್ ಯುವರ್ ಚಾನಲ್ ಫ್ರಮ್ ಯುವರ್ ಓನ್ ಸ್ಟೋರ್ ಆರ್ ಅದರ್ ಬ್ರ್ಯಾಂಡ್ ಅಂದರೆ ನಿಮ್ಮದೇ ಸ್ಟೋರ್ ಆದರೂ ಮಾಡ್ಕೊಳ್ಬೋದು ಅಥವಾ ಬೇರೆ ಬ್ರ್ಯಾಂಡ್ದಾದ್ರೂ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಬರುತ್ತೆ, ಟರ್ನ್ ಆನ್ ಮಾಡ್ಕೊಳ್ಳಿ. ಅಫಿಲಿಯೇಟ್ ಮಾರ್ಕೆಟಿಂಗ್ದು ಈ ಒಂದು ಕಮಿಷನ್ನ ಅರ್ನ್ ಮಾಡ್ಕೊಳ್ಳೋದಕ್ಕೆ
ಟರ್ನ್ ಆನ್ ಬಟನ್ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಟೈಮ್ ಇದ್ದರೆ ಓದ್ಕೊಳ್ಳಿ, ಓಕೆನಾ. ಇಲ್ಲ ಅಂತಂದರೆ ಮೇಲ್ಗಡೆ ಈ ಥರ ಸ್ಕ್ರೋಲ್ ಮಾಡಿ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಕಾಣಿಸುತ್ತೆ, ಆ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಇದನ್ನು ಫುಲ್ಲು ಸ್ಕ್ರೋಲ್ ಮಾಡಿ ಲಾಸ್ಟಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ದಾದಮೇಲೆ ಅಕ್ಸೆಪ್ಟ್ ಬಟನ್ನು ಎನೇಬಲ್ ಆಗುತ್ತೆ, ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೋಡ್ ಆಗಿಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ, ಅಲ್ಲಿ ಪ್ರಾಡಕ್ಟ್ನ ಟ್ಯಾಗ್ ಮಾಡೋದಕ್ಕೆ ಕೇಳುತ್ತೆ, ಓಕೆನಾ. ಸೊ ಈ ಥರ ಬಂದುಬಿಟ್ಟು ಟ್ರೈ ಇಟ್ ಔಟ್ ಅಂತ ಇದೆ, ಅಂದರೆ ಟ್ಯಾಗಿಂಗ್ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು ನೀವು ಈಗ, ಓಕೆನಾ. ಈಗ ಟ್ರೈ ಇಟ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಕಂಟೆಂಟ್ ಏನಿರುತ್ತೆ, ಕಂಟೆಂಟದು ಡ್ಯಾಶ್ಬೋರ್ಡು ಅದ್ರ ಮೇಲೆ ಬರುತ್ತೆ, ಅಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ಬೋದು ನೀವು ಮಾನಿಟೈಸೇಷನ್ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದೆಯಲ್ಲ, ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟೋರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಎಜುಕೇಷನ್ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ ಸ್ಟಡಿ ಗ್ಯಾಡ್ಜೆಟ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀನಿ, ಓಕೆನಾ. ಸೊ ಈ ಥರ ಲೈಟ್ಸು ಕ್ಲಾಕು ಎಲ್ಲ ಬಂದಿದೆ. ಸೊ ನಾನು ಇದರಲ್ಲಿ ಪ್ರೈಸ್ನ ನೋಡಿಕೊಂಡು, ಅಂದರೆ ಕಡಿಮೆ ಪ್ರೈಸಲ್ಲಿ ಕಮಿಷನ್ ಜಾಸ್ತಿ ಬರೋ ಥರ ಆ ಥರ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಇದೇ ಥರ ನೀವು ಅಂದರೆ ಯೂಸ್ ಆಗಬೇಕು, ತೊಗೊಳ್ತಾರೆ ಅಂತ ಅನ್ನಿಸ್ಬೇಕು, ಆ ಥರ ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ, ಓಕೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಏನು ಸೆಲೆಕ್ಟ್ ಮಾಡಿರ್ತೀರ ಆ ಪ್ರಾಡಕ್ಟ್ಗಳು ಈ ವಿಡಿಯೋಗೆ ಟ್ಯಾಗ್ ಆಗಿರುತ್ತೆ. ಸೊ ವಿಡಿಯೋ ಕೆಳಗಡೆ ಇದು ಬರುತ್ತೆ. ಸೊ ಕ್ಲಿಕ್ ಮಾಡಿ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕೆಳಗಡೆ ನೋಡ್ಬೋದು 9% ಕಮಿಷನ್ ಆ ಥರ ಎಲ್ಲ ಇದೆಯಲ್ಲ, ಆ ಕಮಿಷನ್ನು ನಿಮಗೆ ಬಂದು ತಲುಪುತ್ತೆ, ಓಕೆನಾ. ಈಗ ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಬ್ಯಾಕ್ ಬಂದುಬಿಟ್ಟು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಸೊ ಈಗ ಸೇವ್ ಆಯಿತು. ಸೇವ್ ಆಗಿದ್ದಾದಮೇಲೆ ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಇದು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡೋದು. ನೆಕ್ಸ್ಟು ನಿಮ್ಮದೇ ಆದಂಥ ಸ್ಟೋರ್ನ ನೀವು ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ನೆಕ್ಸ್ಟು YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಶಾಪಿಂಗ್ ಆಪ್ಷನ್ ಈಗ ಎನೇಬಲ್ ಆಗಿದೆ, ಶಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಕಲೆಕ್ಷನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಕ್ರಿಯೇಟ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲೆಕ್ಷನ್ ಕೆಳಗಡೆ ಕ್ರಿಯೇಟ್ ಕಲೆಕ್ಷನ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಕಲೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನಿಮ್ಮದು ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ, ಯಾವುದಾದ್ರೂ ಫೋಟೋ ಅಪ್ಲೋಡ್ ಮಾಡ್ಬೋದು. ನಾನು ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ನಿಮ್ಮ ಕಲೆಕ್ಷನಿಗೆ ಟೈಟಲ್ ಏನಾದರೂ ಕೊಡೋದಿದ್ರೆ ಕೊಡ್ಬೋದು, ಹಾಗೆ ಡಿಸ್ಕ್ರಿಪ್ಷನ್ ಕೊಡಬೇಕಾಗತ್ತೆ. ನಾನಿಲ್ಲಿ ವುಮೆನ್ ಕಲೆಕ್ಷನ್ ಅಂತ ಏನಾದರೂ ಕೊಡ್ತೀನಿ, ಓಕೆನಾ. ನೀವು ಯಾವ ಥರ ಕಲೆಕ್ಷನ್ನ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಇಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಕೊಡಿ. ಸೊ ನಾನಿಲ್ಲಿ ಇವಾಗ ವುಮೆನ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಅದೇ ಥರ ಡಿಸ್ಕ್ರಿಪ್ಷನಲ್ಲಿ ವುಮೆನ್ ಕ್ಲಾತಿಂಗ್ಸ್ ಆ್ಯಂಡ್ ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತ ಏನಾದರೂ ಕೊಡ್ತೀನಿ, ಓಕೆನಾ. ಏನಾದರೂ ಕೊಡಿ. ಇಲ್ಲ ನೀವೇನು ಇಲ್ಲಿ ಕಲೆಕ್ಷನಿಗೆ ಹಾಕಿರ್ತೀರ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅಂದರೆ ಯಾವ ಥರ ಐಟಮ್ಸ್ ಆಗಿರ್ಬೋದು, ಯಾವ ಥರ ಪ್ರಾಡಕ್ಟ್ಸ್ನ ನೀವು ಇಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಇದಿಷ್ಟು ಡಿಸ್ಕ್ರಿಪ್ಷನು ಟೈಟಲ್ ಆದಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಯು ವಿಲ್ ನೀಡ್ 3 ಪ್ರಾಡಕ್ಟ್ಸ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ನೀವು 3 ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಇಷ್ಟಾದಮೇಲೆ ಆ್ಯಡ್ ಅಂತ ಆಪ್ಷನ್ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೀವು ಸೆಲೆಕ್ಟ್ ಮಾಡಿರೋಂಥ ಸ್ಟೋರಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸರ್ಚ್ ಪ್ರಾಡಕ್ಟ್ಸ್ ಅಂತ ಇದೆ, ಇಲ್ಲಿ ನೀವು ಪ್ರಾಡಕ್ಟ್ನ ಸರ್ಚ್ ಮಾಡ್ಬೋದು. ಸ್ಟೋರ್ಸ್ ಅಂತ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫ್ಲಿಪ್ಕಾರ್ಟು, ಮಿಂತ್ರ, ಇಲ್ಲ ಆಲ್ ಸೆಲ್ಲರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲನೂ ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿದಾದಮೇಲೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ
ಅದು ಅಪ್ಲೈ ಆಗುತ್ತೆ. ಓಕೆನಾ. ನಾನು ಇವಾಗ ಮಿಂತ್ರನ ಸೆಲೆಕ್ಟ್ ಮಾಡ್ತೀನಿ. ಮಿಂತ್ರ ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ವುಮೆನ್ ಕುರ್ತೀಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀನಿ. ಓಕೆನಾ. ಯಾಕೆಂದರೆ ಹೆಣ್ಮಕ್ಳೇ ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋ ಅಂಥದ್ದು, ಹಾಗಾಗಿ ನಾನು ವುಮೆನ್ ಕುರ್ತೀಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ, ಸೊ ನನಗೆ ಯಾವುದು ಇಷ್ಟ ಆಗುತ್ತೆ ಕಮಿಷನ್ ಎಲ್ಲ ನೋಡಿಕೊಂಡು ಹಾಗೆಯೇ ಪ್ರೈಸ್ ನೋಡ್ಕೊಂಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಡಿಮೆ ಅಂತ ಅಂದರೆ 3 ಪ್ರಾಡಕ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 30 ಪ್ರಾಡಕ್ಟ್ಸ್ನ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಬೋದು ನೀವು, ಅದಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಓಕೆನಾ. ಸೊ ಇಲ್ಲಿ 3 ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕೊಟ್ಟರೆ ಅದು ಪಬ್ಲಿಷ್ ಆಗುತ್ತೆ. ಈ ಥರ ನೀವು ಸ್ಕ್ರೋಲ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಬೇಕಿದ್ದರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಸರ್ಚ್ ಮಾಡ್ಬೋದು. ಈಗ ಹೋಮ್ ಡೆಕೋರೇಟಿವ್ ಐಟಮ್ಸ್ ಅದನ್ನು ಕೂಡ ಸರ್ಚ್ ಮಾಡ್ಬೋದು. ಸ್ಟಡಿ ಗ್ಯಾಡ್ಜೆಟ್ಸ್ ಅಂತ ಅಂದರೆ ಅದು ಕೂಡ ಬರುತ್ತೆ. ಸೊ ಎಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡಿ ಒಂದೇ ಸ್ಟೋರಲ್ಲೇ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ಪಬ್ಲಿಷ್ ಅಂತ ಕೊಟ್ಟರೆ ಸೆಲೆಕ್ಟ್ ಮಾಡಿಬಿಟ್ಟು ಪಬ್ಲಿಷ್ ಆಗುತ್ತೆ. ಇದು ತೋರಿಸ್ತೀನಿ. ಈಗ ಕುರ್ತೀಸ್ ಅಷ್ಟೇ ನಾನು ಸೆಲೆಕ್ಟ್ ಮಾಡಿದ್ದೀನಲ್ವಾ. ಹೋಮ್ ಡೆಕೋರೇಟಿವ್ ಐಟಮ್ಸು ಏನಾದರೂ ಬೇಕು ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾಕೆಂದರೆ 30 ಆಪ್ಷನ್ಸ್ ಇದ್ದಾವೆ. ನಮಗೆ 30 ಪ್ರಾಡಕ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಹೋಮ್ ಡೆಕೋರ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪ್ರಾಡಕ್ಟ್ಸ್ ಬಂದಿದೆ. ಅದರಲ್ಲಿ ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆ್ಯಡ್ ಆನ್ ಆಗಿರುತ್ತೆ. ಕುರ್ತೀಸು ಇರುತ್ತೆ, ಇಲ್ಲಿ ಹೋಮ್ ಡೆಕೋರ್ ಐಟಮ್ಸು ಇರುತ್ತೆ, ಮತ್ತು ಯಾವುದಾದ್ರು ಸೆಲೆಕ್ಟ್ ಮಾಡಿದ್ರೆ ಅದು ಕೂಡ ಆ್ಯಡ್ ಆನ್ ಆಗುತ್ತೆ. ಟೋಟಲಾಗಿ 30 ಪ್ರಾಡಕ್ಟ್ಸು ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ಡನ್ ಕೊಟ್ಬಿಟ್ಟು ನಾನು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇದು ಪಬ್ಲಿಷ್ ಆಗುತ್ತೆ. ಓಕೆನಾ. ಸೊ ಕಲೆಕ್ಷನ್ ಪಬ್ಲಿಷ್ಡ್ ಅಂತ ಬಂತು. ನೆಕ್ಸ್ಟು ಈ ಒಂದು ಸ್ಟೋರು ಯಾವ ರೀತಿಯಾಗಿ ನಮ್ಮ ಚಾನಲಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಪಬ್ಲಿಷ್ ಆಗಿದೆ. ನೆಕ್ಸ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಯೂಟ್ಯೂಬ್ ಏನಿದೆ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಈಗ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಚಾನಲ್ನ ಓಪನ್ ಮಾಡ್ಕೊತೀನಿ. ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಇಲ್ಲಿ ವೀಡಿಯೋಸು, ಶಾರ್ಟ್ಸು, ಲೈವು, ಪ್ಲೇಲಿಸ್ಟ್ ಎಲ್ಲ ಇದೆಯಲ್ಲ, ಅದರಲ್ಲಿ ಸ್ಕ್ರೋಲ್ ಮಾಡಿದ್ರೆ ಸ್ಟೋರ್ ಅಂತ ಕಾಣಿಸುತ್ತೆ. ಆ ಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವುಮೆನ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಂದಿದೆ ಕಲೆಕ್ಷನ್ನು. ಸೊ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದರೆ ಪೂರ್ತಿ ಪ್ರಾಡಕ್ಟ್ಸ್ಗಳೆಲ್ಲನೂ ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. 1 ಡೇ ಬೇಕಾಗುತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದೆ. ಏನಪ್ಪ ಅದು ಟ್ವಿಸ್ಟ್ ಅಂತ ಅಂದರೆ, ಇದೆಲ್ಲ ಮಾಡೋದಕ್ಕೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರಬೇಕಾಗುತ್ತೆ. ಆನ್ ಆಗಿದ್ರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.